ಹೀಗೆ ಈ ರೀತಿ ಸುತ್ತ ಈ ಥರ ಅಡಿಕೆ ಗಿಡಕ್ಕೆಲ್ಲ ಅದು ಚೆನ್ನಾಗಿದೆ, ಕವರ್ ಆಗಿದೆ. ಹೀಗೆ ನುಗ್ಗೆ ಒಂದು 2 ಅಡಿ ಹಿಂಗೆ ಬಂದ ಮೇಲೆ ನಾವು ಇದೇನು ಮಾಡಬೇಕು, ಈ ರೀತಿ ಕಟ್ ಮಾಡಬೇಕು. ತುಂಬ ಒಳ್ಳೆ ಫುಡ್ಡು. ಒಂದು ಕಾಲದಲ್ಲಿ ನಿಮ್ಗೆ ಗೊತ್ತಿರ್ಬೋದು, ನಮ್ಮ ಜನರ ಆರೋಗ್ಯ ಮೊದಲು ಈಗ ಇರುವಷ್ಟು ಆಸ್ಪತ್ರೆ ಇರಲಿಲ್ಲ. ಯಾಕೆ ನಮ್ಮಲ್ಲಿ ಆಸ್ಪತ್ರೆಗಳು ಇರಲಿಲ್ಲ ಅಂತೇಳಿದ್ರೆ, ನಮ್ಮ ಜನರ ಆಹಾರದ ಜೀವನದ ಶೈಲಿನೇ ಆ ಥರ ಇತ್ತು. ಚೆನ್ನಾಗಿ ತಿಳ್ಕೊಳ್ಳಿ, ಜನರ ಹತ್ರ ಮೊದಲು ದುಡ್ಡು ಇರಲಿಲ್ಲ, ಬಡತನ ಇದ್ದಿರ್ಬೋದು, ಆದರೆ ಅದ್ಭುತವಾದ ಆರೋಗ್ಯವಂತರಾಗಿದ್ದರು, ಭಾಳ ಆರೋಗ್ಯವಂತರಾಗಿದ್ದರು. ಯಾಕೆಂತಂದರೆ ಅವರು ಬಳಸ್ತಾ ಇದ್ದಿದ್ದೇ ಅವ್ರ ಮನೆಯ ಸುತ್ತಮುತ್ತ ಬೆಳೆಯುವಂಥ ಸೊಪ್ಪು, ರಾಗಿ ಮುದ್ದೆ, ಅಪರೂಪಕ್ಕೊಂದ್ಸಲ ಊಟ. ಮತ್ತು ಅವ್ರೇನು ಮಾಡೋರು ಅಂತೇಳಿದ್ರೆ, ಬೆಳಿಗ್ಗೆ ಎದ್ದಂಗೆ ನಮ್ಮಲ್ಲಿ ಬ್ರೇಕ್ಫಾಸ್ಟ್ ಅಂತ ಹೇಳಿ ಬಂದಿದ್ದೆಲ್ಲ ಇತ್ತೀಚೆಗೆ, ಅದರಲ್ಲೂ ಬ್ರಿಟಿಷ್ನವ್ರು ಬಂದಮೇಲೆ ನಮ್ಮ ಆಹಾರ ಪದ್ಧತಿನೂ ಸ್ವಲ್ಪ ಬದಲಾಯಿತು. ಅವ್ರೇನೇ ಬದಲಾವಣೆಯಿರಲಿ, ನಾವು ಬದಲಾಗಿದ್ದು ನಮ್ಮ ತಪ್ಪು. ಅದೇ ಪ್ರಾಣಿ ಪಕ್ಷಿಗಳು ಯಾವುದೂ ತಮ್ಮ ಆಹಾರವನ್ನು ಎಲ್ಲೂ ಬದಲಾಯಿಸ್ಕೊಂಡಿಲ್ಲ, ಮನುಷ್ಯ ಒಬ್ಬನೇ ತನ್ನ ಆಹಾರವನ್ನು ಬದಲಾಯಿಸ್ಕೊಂಡಿದ್ದು. ಆರೋಗ್ಯದ ಸರಳವಾದ ಗುಟ್ಟು ಹೇಳ್ತೀನಿ ಕೇಳಿ, ನೀವೆಲ್ಲರೂ ಆರೋಗ್ಯವಾಗಿರ್ಬೇಕಂದ್ರೆ ಬೆಳಿಗ್ಗಿನ ಬ್ರೇಕ್ಫಾಸ್ಟನ್ನು ಬಿಟ್ಬಿಡಿ. ನಾನು ಆರೋಗ್ಯವಾಗಿರಬೇಕು, ಚೆನ್ನಾಗಿರಬೇಕು ಅನ್ನೋರಿಗೆ ಒಂದು ಸೂಚನೆ, ಬೆಳಗಿನ ನಾಷ್ಟವನ್ನು ಬಿಟ್ಬಿಡಿ. ಇಲ್ಲ ನಾವು ಆಫೀಸ್ಗೆ ಹೋಗ್ತೀವಿ ಅಂತ ಹೇಳಿದ್ರೆ ಪರವಾಗಿಲ್ಲ, ಆಫೀಸ್ಗೆ ನಾಷ್ಟ ತಗೊಂಡು ಹೋಗಿ, ಮನೇಲಿ ಏನು ಮಾಡಿರೋದು ಮನೆಗೆ ಹೋಗಿ 11 ಗಂಟೆಗೆ ಊಟ ಮಾಡಿ. 11 ಗಂಟೆಗೆ ಇದೇ ನಾಷ್ಟನೇ ಊಟ. ಅದ್ಭುತವಾಗಿ ತಿನ್ನಿ, ಚೆನ್ನಾಗಿ ತಿನ್ನಿ, ಲಕ್ಸುರಿಯಾಗಿ ತಿನ್ನಿ. ಯಾಕೆಂತಂದರೆ ನಾವು ರಾತ್ರಿಯೆಲ್ಲ ಹೊಟ್ಟೆ ಖಾಲಿ ಇದ್ದು ನಾವು ಬೆಳಿಗ್ಗೆ ಎದ್ದಾದಮೇಲೆ ಏನಾಗ್ತದೆ, ಸೂರ್ಯ ಹುಟ್ಟಿ ಆದಮೇಲೆ ನಮ್ಮ ದೇಹದ ಹೊಟ್ಟೆ ಒಳಗಡೆ ಒಂದು ಗಟ್ಟು ಅಂತ ಒಂದು ಭಾಗ ಇದೆ, ಹೊಟ್ಟೆಯ ಶುದ್ಧೀಕರಣದ ಭಾಗ ಅದು. ಅದಕ್ಕೆ ಭಾಳ ಅದ್ಭುತ. ಹೊಟ್ಟೆ ಅನ್ನೋದು ಇದೆಯಲ್ಲ, ನಮ್ಮ 2ನೇ ಮೆದುಳು. ತಲೆಯಲ್ಲಿರೋ ಮಾತ್ರ ಮೆದುಳಲ್ಲ, ಹೊಟ್ಟೆನೂ ಒಂದು ದೊಡ್ಡ ಅದ್ಭುತವಾದ ಮೆದುಳು. ಹೊಟ್ಟೆ ಯಾರ್ದು ಕ್ಲೀನಾಗಿ ಸರಿಯಾಗಿರ್ತದೋ ಅವ್ರ ಆರೋಗ್ಯ ಚೆನ್ನಾಗಿದೆ ಅಂತ ಅರ್ಥ. ಹೊಟ್ಟೆಲಿ ಏನಾದ್ರು ಗುಡುಗುಡಾಗಿ ಆರೋಗ್ಯದ ಸಮಸ್ಯೆ ಹೊಟ್ಟೆಲಿ ಬಂತು, ಇನ್ನು ಅವನು ತಲೆ ಸರಿ ಇದ್ದರೂ ಅಷ್ಟೇ, ಸರಿ ಇಲ್ಲದಿದ್ದರೂ ಅಷ್ಟೇ. ಅದಕ್ಕೆ ಈ ಹೊಟ್ಟೆಯನ್ನು ಆವಾಗ ನಾವು ಚೆನ್ನಾಗಿಟ್ಕೊಳ್ಬೇಕು. ಅದಕ್ಕೆ ಗಟ್ಟು ಅಂತೇಳಿ ಹೇಳ್ತಾರೆ. ಇನ್ನು ವಿಜ್ಞಾನಿಗಳಿಗೆ, ಸೈಂಟಿಸ್ಟ್ಗಳಿಗೆ, ಅವರು ಇದು ನಿಮ್ಮ BSc ಮಾಡಿದವರು ಇವರೆಲ್ಲ ಇದಾರಲ್ಲ, ಡಾಕ್ಟ್ರುಗಳಿಗೆಲ್ಲ ಚೆನ್ನಾಗಿ ಗೊತ್ತಿರ್ತದೆ. ಆದರೆ ಅವರಿಗೆಲ್ಲ ಕೆಲವರು ಹೇಳಲ್ಲ. ಯಾಕೆ ಹೇಳಲ್ಲ ಅಂತ ಹೇಳಿದ್ರೆ, ಎಲ್ಲರೂ ಆರೋಗ್ಯ ಇದ್ಬಿಟ್ರೆ ಡಾಕ್ಟ್ರುಗಳು ಉಪವಾಸ ಸತ್ತೋಗ್ತಾರೆ ಅಂತ ಹೇಳ್ತೀನಲ್ಲ. ಎಲ್ಲರೂ ಆರೋಗ್ಯವಾಗಿದ್ದರೆ ಡಾಕ್ಟ್ರಿಗೆ ಏನು ಕೆಲಸ ಇದೆ? ಅದಕ್ಕೆ ಅವರೆಲ್ಲ ಕೆಲವು ಹುಟ್ಟುಗಳನ್ನು ಹೇಳಲ್ಲ. ಮತ್ತು ಎಲ್ಲರ ಆರೋಗ್ಯ ಕೆಡಲಿ ಅಂದ್ಬಿಟ್ಟು ಅವರ ಪ್ರಾರ್ಥನೆ ಆಗಿರ್ತದೆ. ನಾವು ಹಾಗೆ ಮಾಡಬಾರ್ದು. ಅವಶ್ಯಕತೆ ಇದ್ದಾಗ ಮಾತ್ರ ಡಾಕ್ಟರ್ ಹತ್ರ ಹೋಗಬೇಕು. ನೀವು ಡಾಕ್ಟರ್ ಹತ್ರ ಹೋಗಲೇಬಾರ್ದು ನಿಮ್ಮ ಲೈಫ್ ಲಾಂಗ್ ಅಂದರೆ ಒಂದು ಸರಳವಾದ ವಿಧಾನವನ್ನು ತಿಳ್ಕೊಳ್ಳಿ. ಬೆಳಗಿನ ಬ್ರೇಕ್ಫಾಸ್ಟನ್ನು ಬಿಟ್ಬಿಡಿ. 11 ಗಂಟೆಗೆ, ಈಗ ನೀವು ಆಫೀಸ್ಗೆ ಹೋಗುವಾಗ ಟಿಫಿನ್ ಕೇರಿನ ಅರ್ಜೆಂಟ್ ತಿನ್ನೋ ಬದಲು ಬಾಕ್ಸ್ಗೆ ಹಾಕೊಂಡೋಗಿ, ಆಫೀಸಲ್ಲೆಲ್ಲ ಒಂದು 8 ಗಂಟೆ, 9 ಗಂಟೆ, 10 ಗಂಟೆಗೆಲ್ಲ ನಿಮಗೆ ಅಟೆಂಡೆನ್ಸ್ ಎಲ್ಲ ಆಗಾದ್ಮೇಲೆ ಒಂದು 11 ಗಂಟೆಗೆ ನಾನು ತಿಂದುಬಿಡಿ. ತಿಂದಾದ್ಮೇಲೆ ಆರಾಮಾಗಿರಿ. 1 ಗಂಟೆ ಕಳೆದ್ಮೇಲೆ ನೀರು ಕುಡೀರಿ. ಮಧ್ಯಾಹ್ನದ ಊಟನೂ ಆಯಿತು, ಬೆಳಿಗ್ಗೆ ನಾಷ್ಟನೂ ಆಯಿತು 11 ಗಂಟೆಗೆ. ಆಮೇಲೆ ನೀವು ಆಫೀಸ್ ಕೆಲಸ ಎಲ್ಲ ಮುಗಿಸಿ 4:15, 5 ಗಂಟೆ, 6 ಗಂಟೆಗೆ ಮನೆಗೆ ಬಂದಾಗ ಒಂದು ಅದ್ಭುತವಾದ ಊಟ ಮಾಡಿ. 5 ರಿಂದ 6 ಗಂಟೆ ಒಳಗೆ ಒಂದು ಊಟ ಮಾಡಿ, 2 ಊಟ ಮಾಡಿ. ಆಮೇಲೆ ನಿಮ್ಮ ದೇಹದಲ್ಲಿ ಏನೇನು ಕಾಯಿಲೆಗಳಿದೆ ಬರೆದು ಇಟ್ಕೊಳ್ಳಿ. ಆಮೇಲೆ 1 ತಿಂಗಳು ಕಳೆದ ಮೇಲೆ ಹೋಗಿ ಟೆಸ್ಟ್ ಮಾಡಿ ನೋಡಿ, ಅದು ಯಾವುದೂ ಇರಲ್ಲ. ಯಾಕೆಂತಂದರೆ ನಾವು ಹೊಟ್ಟೆಯನ್ನು ಎಷ್ಟು ಖಾಲಿ ಬಿಡ್ತಾ ಇರ್ತೀವೋ ಅಷ್ಟೇ ನಮ್ಮ ಅಂಗಾಂಗಗಳು ರಿಪೇರಿ ಆಗೋಕ್ಕೆ ಅವಕಾಶಗಳಿರ್ತವೆ. ಯಾವಾಗ ನಾವು ಆಗಾಗ ತಿಂತಾ ಇರ್ತೇವೆ, ಆಗಾಗ ನಾವು ತಿನ್ನೋದೇನೆಂದರೆ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗಿಬಿಡ್ತದೆ. ಆಮೇಲೆ ಕೆಲವರು ಹೇಳ್ತಾರೆ, ನೀವು ಶುಗರ್ ಪೇಷಂಟು ಬರೀ ಖಾಲಿ ಹೊಟ್ಟೆಲಿ ಇರಬಾರ್ದು, ಅವಾಗ ತಿಂತಾ ಇರಬೇಕು ಅಂತ. ಇವೆಲ್ಲ ಬೇಡದಿರೋ ಸಿಸ್ಟಮ್ಗಳು ಇವೆಲ್ಲ. ಇದಕ್ಕೆ ನೀವು ಒಂದು ಸ್ವಲ್ಪ ಫಾಲೋ ಮಾಡಿ, ಮನಸ್ಸು ಗಟ್ಟಿ ಮಾಡ್ಬೇಕು. ನೀವು ನಾನು ಆರೋಗ್ಯವಾಗಿರಬೇಕು, ಚೆನ್ನಾಗಿರಬೇಕು, ಮುಂದೆ ನನಗೇನು ಕಾಯಿಲೆ ಬರ್ಬಾರ್ದು ಅಂತ ಹೇಳಿದ್ರೆ 2 ಊಟಕ್ಕೆ ಬಂದುಬಿಡಿ. ಭಾಳ ಅದ್ಭುತ. ಆಮೇಲೆ ಸ್ಕೂಲ್ ಮಕ್ಕಳಿಗೆಲ್ಲ ಸ್ವಲ್ಪ ಕಷ್ಟ ಆಗ್ಬೋದು, ಅವ್ರಿಗೆ ಸ್ನ್ಯಾಕ್ಸ್ ಅಂತೇಳಿ ಏನೋ ಒಂದು ಮಾಡ್ತಾರೆ. ಆ ಟೈಮ್ಗೇ ಅವರು ಬ್ರೇಕ್ಫಾಸ್ಟ್ನ ಮನೇಲಿ ತಗೊಂಡೋಗಿ ಬ್ರೇಕ್ಫಾಸ್ಟ್ನ 11 ಗಂಟೆಗೆ ಅವ್ರು ಸ್ನ್ಯಾಕ್ಸ್ ತಿನ್ನೋ ಅನ್ನೋ ಜಾಗದಲ್ಲಿ ಬೆಳಿಗ್ಗೆ ಬ್ರೇಕ್ಫಾಸ್ಟ್ನ ಸ್ಕಿಪ್ ಮಾಡಿ ಒಂದು 11 ಗಂಟೆಗೆ ಒಂದು ಊಟ, 5 ಗಂಟೆಗೆ ಒಂದು ಊಟ ನೀವು ಮಾಡಿ. ನೀವು ಯಾವ ರೀತಿಯಲ್ಲಿ ಅದ್ಭುತವಾಗಿರ್ತೀರ ನೋಡಿ. ನಿಮಗೆ ಯಾವ ಲ್ಯಾಬು ಬೇಡ, ಯಾವ ಡಾಕ್ಟ್ರು ಬೇಡ, ಯಾರು ಬೇಡ. ಇದೇ ರೀತಿ ನಮ್ಮ ಪೂರ್ವಿಕರು ಪ್ರತಿದಿನ ಅವ್ರ ಮನೆ ಸುತ್ತ ಸಿಕ್ಕುವಂಥ ಸೊಪ್ಪು, ತರಕಾರಿ, ಮುದ್ದೆ, ಬೆಳಿಗ್ಗೆನೂ ಸೊಪ್ಪು, ಸಲಾತಿ ಊಟ ಮಾಡೋರು ಸೊಪ್ಪು. ಅವ್ರು ಯಾರು ನಾಷ್ಟ ಮಾಡ್ತಿರ್ಲಿಲ್ಲ. ಜಮೀನಿಗೆಲ್ಲ ಹೋಗಿ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದು ಒಂದು 11 ಗಂಟೆಗೆ ಅವರು ಊಟ ಮಾಡೋರು, ಅದೇ ಅವ್ರದ್ದು ನಾಷ್ಟ. ಆಮೇಲೆ ಅವ್ರು ಏನು ಮಾಡೋರು, ಒಂದು 5 ರಿಂದ 6 ಗಂಟೆಗೆ ದನ ಎಲ್ಲ ಹೊಡ್ಕೊಂಡು ಬಂದಾದಮೇಲೆ, ದನ ಕರೆಲ್ಲ ಮನೆಗೆ ಬಂದಾದಮೇಲೆ ಏನು ಮಾಡೋರು, ಆಗೊಂದು ಊಟ ಮಾಡೋರು. 8:30, 9 ಗಂಟೆಗೆ ಮಲಗೋರು. ಅವ್ರ ಹತ್ರ ದುಡ್ಡು ಇರಲಿಲ್ಲ, ಆದರೆ ಎಲ್ಲರೂ ಆರೋಗ್ಯವಾಗಿದ್ದರು. ನಮ್ಮ ಆರೋಗ್ಯ ಕೆಡೋಕ್ಕೆ ಕಾರಣ ನಮ್ಮ ಜೀವನ ಶೈಲಿಯನ್ನು ನಾವು ಬದಲಾಯಿಸ್ಕೊಳ್ಬೇಕು. ಹಾಗೆ ಮಾಡಿದ್ರೆ ನೀವು ಎಲ್ಲರೂ ಆರೋಗ್ಯವಾಗಿ ಚೆನ್ನಾಗಿರ್ತೀರಿ. ನೋಡಿ, ಹೀಗೆ ಇಲ್ಲಿ ಅಡಿಕೆ ಗಿಡದ ಸುತ್ತ ಇಲ್ಲಿ ಬಿಟ್ಬಿಟ್ಟಿದ್ದೀವಿ, ಇಲ್ಲೆಲ್ಲ ಇದು ಹಾಕಿ ಬಿಟ್ಟಿದ್ದೀವಿ. ಈ ರೀತಿ ಕವರ್ ಮಾಡಬೇಕು. ಇದು ವಿಶೇಷ. ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಇದು ವಿಶೇಷವಾಗಿ ಹೇಳ್ತಾ ಇರೋದು. ನಾನು ತುಂಬ ದಿನದಿಂದ ಹೇಳಬೇಕು ಅಂತಿದ್ದೆ. ಈಗ ಬೇಸಿಗೆ, ಮಾರ್ಚ್, ಏಪ್ರಿಲ್ ಗಂಟೆ ಇನ್ನೂ ಸ್ವಲ್ಪ ಬೇಸಿಗೆ ಮಳೆ ಎಲ್ಲ ಇರುತ್ತೆ. ಅದರಿಂದ ನೀವು ಈ ರೀತಿ ಕವರ್ ಮಾಡಿಕೊಂಡ್ರೆ ಒಳ್ಳೆಯದಾಗುತ್ತೆ. ಆಮೇಲೆ ಬೇಕಾದರೆ ಮಳೆಗಾಲ ಶುರು ಆದಮೇಲೆ ಇದನ್ನೆಲ್ಲ ಕಿತ್ತಾಕ್ಬಿಡ್ಬೋದು. ಈ ರೀತಿ ಮಾಡಿಕೊಂಡ್ರೆ ನಿಮ್ಮ ಆರೋಗ್ಯನೂ ಚೆನ್ನಾಗಿರ್ತದೆ. ಆಮೇಲೆ ಎಲ್ಲರೂ 1 ಎಕರೆ 2 ಎಕರೆ ಜಮೀನು ತೊಗೊಂಡು ಮಾಡಿ, ನೀವು
ಎಲ್ಲರೂ ಜಮೀನು ರೇಟ್ ಜಾಸ್ತಿ ಆಗೋಯ್ತು ಅಂದರೆ ಯಾಕಪ್ಪ ಜಾಸ್ತಿ ಆಗೋಯ್ತು ಅಂದರೆ ಎಲ್ಲ ನಿಮ್ಮ ಪ್ರಭಾವ ಅಂತ ಹೇಳ್ತಾರೆ. ಎಲ್ಲ ಸಿಟಿ ಮೈಸೂರಲ್ಲಿ ಸೈಟ್ ತಗೊಳ್ಳೋ ಬದಲು ಜಮೀನು ತಗೊಳ್ಳಿ ಹೇಳ್ತಾ ಇದ್ವಿ. ಈಗ ಯಾವ ಊರಿಗೆ ಹೋದರೂ ಜಮೀನಿಗೆ ಅದ್ಭುತವಾದ ರೇಟ್ ಆಗ್ಬಿಟ್ಟಿದೆ. ಅದರಲ್ಲೂ ಏಜೆಂಟ್ಗಳು ಸಿಕ್ಬಿಟ್ಟು ಈಗ ನಾವು ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂದ್ಬಿಟ್ಟು 1 ಎಕರೆ 2 ಎಕರೆನ ಯಾವುದೋ ಅರ್ಥ ತಗೊಳ್ಳೋದು, ಅಲ್ಲಿ ಒಂದು ಬೇಲಿ ಹಾಕೋದು, ಇಲ್ಲ ಸುತ್ತ ಒಂದು ತೆಂಗಿನ ಗಿಡ ಹಾಕ್ಬಿಡೋದು, ನಮ್ಮ ಮೆಥಡಲ್ಲಿ ಒಂದು ಗೇಟ್ ಹಾಕ್ತಾರೆ. ಎಲ್ಲರೂ ಏನು ಮಾಡ್ತಾ ಇದ್ದಾರೆ ಅಂದರೆ ಈಗ ನಮ್ಮ ಮೆಥಡ್ನೆಲ್ಲ ಫಾಲೋ ಮಾಡ್ತಾ ಇದ್ದಾರೆ. ಸದ್ಯ ಅದೊಂದು ಸಮಾಧಾನ. ಆದರೆ ಏನಾಗ್ತದೆ ಅದು ಕಮರ್ಷಿಯಲ್ ಆಗಿ ಮಾಡ್ತಾ ಇದ್ದಾರೆ. ಅದರಿಂದ ಯಾರು ಕೂಡ ಜಮೀನು ತಗೊಳ್ಬೇಕಾದ್ರೆ ಸ್ವಲ್ಪ ಜಮೀನನ್ನು ನೋಡಿ ಹೇಗಿದೆ ಅಂತ ನೋಡ್ಕೊಂಡು ತಗೊಳ್ಳಿ. ಆಮೇಲೆ ತುಂಬ ಜನ ಕಮೆಂಟ್ ಮಾಡಿದ್ದೀರಿ, ನೀವು ನಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡೋದಿಲ್ಲ, ನಮ್ಮ ಫೋನು ರಿಸೀವ್ ಮಾಡೋದಿಲ್ಲ, ಆಮೇಲೆ ನಾವು ಕಮೆಂಟ್ಸ್ ಹಾಕಿದ್ರೆ ಅದಕ್ಕೆ ಉತ್ತರ ಕೊಡೋದಿಲ್ಲ ಅಂತ. ನಿಮ್ಮ ಕಮೆಂಟ್ಸ್ ಮಾಡೋಕ್ಕೆ ಫೋನ್ ಎತ್ಕೊಂಡು ಮಾತಾಡೋಕ್ಕೆ ನನಗೆ ದಯಮಾಡಿ ಟೈಮ್ ಇಲ್ಲ. ಈಗ ಮೊನ್ನೆ ಯುಗಾದಿ ಹಬ್ಬ ಆಗಿದೆ, ನಾನು ಮನೆಗೆ ಹೋಗಿಲ್ಲ, ನಿಮ್ಗೆ ಗೊತ್ತಿರ್ಬೋದು. ಎಲ್ಲ ಕಡೆ ನನ್ನ ಹತ್ರ ಇರೋದು ಒಂದು ಕೀಪ್ಯಾಡು, ಇದನ್ನ ಹ್ಯಾಂಡ್ ಮಾಡೋದು ಅದೆಲ್ಲ ಮಾಡೋದು. ನಮ್ಮದು ಯೂಟ್ಯೂಬ್ನೆಲ್ಲ ಬೇರೆ ಬೇರೆಯವರು ನೋಡೋದ್ರಿಂದ, ಬೇರೆ ಬೇರೆಯವ್ರು ಗಮನಿಸೋದ್ರಿಂದ, ಮತ್ತು ಅವ್ರಿಗೂ 38 ಕೆಲಸಗಳಿರೋದ್ರಿಂದ ನಿಮ್ಮ ಮೆಸೇಜ್ಗೆ ಕಮೆಂಟ್ಸ್ಗೆಲ್ಲ ನಾವು ಉತ್ತರ ಕೊಡೋಕ್ಕಾಗಲ್ಲ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಯಾವ ಕಮೆಂಟ್ಸ್ಗೂ ನೀವು ಪ್ಲಸ್ ಎಸ್ ಅಂದರೂ ಮಾಡಲ್ಲ. ಪಾಪ ತುಂಬ ಜನ ಪ್ರತಿದಿನ ಕಮೆಂಟ್ಸ್ ಹಾಕ್ತಾರೆ, ಒಳ್ಳೆ ಪಾಸಿಟಿವ್ ಆಗೇ ಇದ್ದಾರೆ ಅವರು, ಸಕಾರಾತ್ಮಕವಾಗಿ ಅವರು ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಒಂದು 7-8 ಜನ ಅಂತೂ ಭಾಳ ಅದ್ಭುತವಾಗಿ ಡೈಲಿ ನಮ್ಗೆ ಕಮೆಂಟ್ ಮಾಡ್ತಾರೆ. ನಿಮಗೆ ಎಲ್ಲರೂ ತುಂಬ ಧನ್ಯವಾದ. ನಿಮ್ಮ ಹೆಸರುಗಳು ಫೋನ್ಗಳು ನನಗೆ ಗೊತ್ತಿಲ್ಲ, ಅದು ನಿಮಗೆ ತುಂಬ ಧನ್ಯವಾದ. ನೀವು ಇನ್ನು ಕೆಲವರು ಹೇಳಿದ್ದಾರೆ ನೀವು ವ್ಯಾಪಾರ ದೃಷ್ಟಿಯಿಂದ ಮಾಡ್ತಾರೆ. ವ್ಯಾಪಾರ ದೃಷ್ಟಿ ಅನ್ನೋ ವಿಚಾರವನ್ನು ಇನ್ನೊಂದು ಸರಿ ಹೇಳೋಕ್ಕೆ ಯಾರು ಹೋಗಬೇಡಿ. ನೀವುಗಳು ನಿಮ್ಮ ತೋಟ ನೀವು ಮಾಡ್ಕೋಬೇಕು. 1 ಎಕರೆಗೆ ಎಷ್ಟು ಖರ್ಚು ಬೀಳ್ತದೆ, ಆಮೇಲೆ ನೀವು ಬರೀ ವ್ಯಾಪಾರ ದೃಷ್ಟಿಯಿಂದ ಮಾಡ್ತಾಯಿದ್ದೀರಿ. ಪ್ರಚಾರ ದೃಷ್ಟಿಯಿಂದ ನಮಗೆ ಅವಶ್ಯಕತೆ ಇಲ್ಲ. ಇವತ್ತು ಎಷ್ಟೋ ಜನ ಬಂದು ನಮಗೆ ಒಂದು ಕೊಡಿ, ಅಲ್ಲಿ ನಾವು ನಮ್ಮ ಇದೆಲ್ಲ ಹಾಕ್ತೀವಿ ಅಂದ್ಬಿಟ್ಟು ದೊಡ್ಡ ದೊಡ್ಡ ಚಾನಲ್ ಅವರೆಲ್ಲ ಕೇಳ್ತಾ ಇದ್ದಾರೆ. ಆಮೇಲೆ ಕೆಲವು ಸ್ಯಾಟಲೈಟ್ ಚಾನಲ್ನವ್ರು ಕೇಳ್ತಾ ಇದ್ದಾರೆ. ನಾವೆಲ್ಲ ಹೋಗಿ ಅವ್ರು ಸ್ಟುಡಿಯೋದಲ್ಲಿ ಕೂತ್ಕೊಂಡು 1 ದಿನ 2 ದಿನ ಮಾತಾಡೋಕ್ಕೆ ನಮ್ಗೆ ಟೈಮ್ ಇಲ್ಲ ಅಂತೇಳಿ ನಾವು ಯಾರ ಹತ್ರನೂ ಹೋಗಿಲ್ಲ. ಆ ಸಂದರ್ಭ ಬಂದಾಗ ಹೋಗ್ತೀವಿ, ಅದು ಬೇರೆ ವಿಷಯ. ಆದರೆ ಈಗವರೆಗೂ ನಾವೆಲ್ಲೂ ಹೋಗ್ಬಿಟ್ಟು ಎಲ್ಲೂ ಯಾರಿಗೂ ಪ್ರಚಾರ ಕೊಡೋಕೆ ಹೋಗಿಲ್ಲ. ಆದರೆ ಒಂದು ತಿಳ್ಕೊಳ್ಳಿ, ಎಲ್ಲರೂ ಯೂಟ್ಯೂಬ್ ಮಾಡಿರೋರೆಲ್ಲ ಯಾರಪ್ಪ ಅಂತ ಹೇಳಿದ್ರೆ ರೈತರ ಬಗ್ಗೆ ಹೋಗ್ಬಿಟ್ಟು ಕ್ಯಾಮರಾ ಹಿಡಿದು ಮಾಡ್ತಾರೆ. ಅವ್ರು ಯಾರು ತೋಟ ಮಾಡಿಲ್ಲ. ನನಗೆ ಗೊತ್ತಿರೋಂಗೆ ಇದು ಒಂದೇ ಕಾಣ್ತದೆ. ತೋಟನೂ ಮಾಡಿಕೊಂಡು ನಮ್ಮ ತೋಟದ ಮಾತ್ರ ಹಾಕ್ಕೊಂಡು ನಿಮಗೆ ವಿಚಾರ ತಿಳಿಸ್ತಾ ಇರೋದು. ಇಲ್ಲಿ ಯಾವುದೇ ಪ್ರಚಾರದ ಹುಚ್ಚು ಇಲ್ಲ. ಆಮೇಲೆ ಮತ್ತು ಇದು ಯಾವುದು ಕಮರ್ಷಿಯಲ್ ಅಲ್ಲ. ನಾವು ನಮಗೆ ಗೊತ್ತಿರೋ ಜ್ಞಾನವನ್ನು ನಿಮಗೆ ನಾವು ಉಚಿತವಾಗಿ ಹೇಳ್ತಾ ಇದ್ದೀವಿ. ನಿಮ್ಗೆ ಏನಾದರೂ ಪೂರ್ತಿ ಡೀಟೇಲ್ಸ್ ಬೇಕು ಅಂತ ಹೇಳಿದ್ರೆ ನಮ್ಮ ನಂಬರ್ಗೆ ನಮಸ್ತೆ ಅಂತ ವಾಟ್ಸಪ್ ಮಾಡಿದ್ರೆ ನಿಮಗೆ ರಿಟರ್ನ್ ಮೆಸೇಜ್ ಬರ್ತದೆ. ಅದರಲ್ಲಿ ನಾವು ಪ್ರತಿ ತಿಂಗಳು 1ನೇ ಭಾನುವಾರ ಅಥವಾ 2ನೇ ಭಾನುವಾರ ಕ್ಲಾಸ್ ಮಾಡ್ತೀವಿ. ಆ ಮೆಸೇಜಲ್ಲಿ ನಿಮಗೆ ಯೋಗೇಶ್ ಮತ್ತು ಪ್ರಜ್ವಲ್ ಅಂತ ನೇಮ್ ಬರ್ತದೆ. ಅವ್ರಿಗೆ ನೀವು ಹಾಯ್ ಅಂತ ಕಳಿಸಿದ್ರೆ ನಾನು ಯಾವಾಗ ಸಿಗ್ತೀನಿ ಹೇಳಿ ಡೇಟು ಟೈಮು ಲೊಕೇಶನ್ ಅವ್ರು ಕಳಿಸ್ಕೊಡ್ತಾರೆ. ಆವಾಗ ನೀವು ಬಂದು ಕ್ಲಾಸಲ್ಲಿ ಕೂತ್ಕೊಂಡು ಮಾತಾಡಿ. ಆಮೇಲೆ ಎಲ್ಲರೂ ಕ್ಲಾಸ್ನಲ್ಲಿ ನಿಮ್ಮದು ಫೀಸ್ ಜಾಸ್ತಿ ಅಂತ ಹೇಳ್ತಾರೆ. 10,000 15,000 ಫೀಸ್ ತಗೊಳ್ಳೋರು ಇದ್ದಾರೆ. ನಾವು ನಿಮ್ಮ ಹತ್ರ ತಗೊಳ್ಳೋದು ಫೀಸು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಭಾಳ ನೋವಿಂದ ಹೇಳ್ತಾ ಇದ್ದೀನಿ. ನಾವು ನಿಮ್ಮ ಹತ್ರ ತಗೊಳ್ಳೋದು ಫೀಸು 1,000 ರೂಪಾಯಿ. ಆ 1,000 ರೂಪಾಯಿಗೆ ನಾವು ನಿಮಗೆ ಎನಿಮಾ, ಐ ಕಪ್ಪು, ಜಲನೀತಿ ಅಂತೇಳಿ ನಿಮ್ಗೊಂದು ಕಿಟ್ ಕೊಡ್ತೀವಿ. ಆ ಕಿಟ್ಟಿಗೆ ನೀವು ಇವತ್ತು ಮಾರ್ಕೆಟಲ್ಲಿ ನೀವು ತಗೊಂಡ್ರೆ ಅದಕ್ಕೆ 800 ರೂಪಾಯಿ ಆಗ್ತದೆ. ಆಮೇಲೆ ಪ್ರತಿಯೊಬ್ಬರಿಗೂ ಒಂದು ಔಷಧಿ ಗಿಡಗಳು ಯಾವ್ದಾದ್ರು ಒಂದನ್ನು ಕೊಡ್ತೀವಿ. ಆಮೇಲೆ ಬೆಳಿಗ್ಗೆ ಅಮೃತಹಾರ ಅಂತ ಒಂದು ಬ್ರೇಕ್ಫಾಸ್ಟ್ ಕೊಡ್ತೀವಿ, ಮಧ್ಯಾಹ್ನದ ಒಂದು ಊಟ ಅಂತ ಕೊಡ್ತೀವಿ. ಅದೆಲ್ಲ ಕೊಡೋದು ಯಾಕಪ್ಪ ಅಂದರೆ ನಮ್ಮ ಮಮ್ಮಿ ಡ್ಯಾಡಿ ಹೇಳಿದ್ರು, ಗೋಶಾಲೆಗೆ ಬಂದವ್ರನ್ನ ಮನೆಗೆ ಬಂದವ್ರನ್ನ ವಾಪಸ್ ಕಳಿಸ್ಬೋದು ಅಂತ ಕೊಡ್ತಾ ಇರೋದು. ಇದೆಲ್ಲ ನೀವು ಲೆಕ್ಕ ಹಾಕೊಂಡ್ರು ನಮ್ಗೆ 1,000 ರೂಪಾಯಿಲಿ ನಿಮಗೆ ಅದೆಲ್ಲ ವಾಪಸ್ ಕೊಟ್ಟಿದ್ದೀವಿ ನಾವು. ನಿಮ್ಮದು 1,000 ರೂಪಾಯಿ ಫೀಸು ನಾವು ತಗೊಳ್ತೀವಿ, ಅದೇನು ಉಳಿಯಲ್ಲ. ಆಮೇಲೆ ನಿಮಗೆ ಅವತ್ತು ಬರ್ತೀರಾ ಅಂದಾಗ ನಿಮ್ಗೆ ನೋಡಿರ್ಬೋದು ನಮ್ಮಲ್ಲಿ ಗೋಶಾಲೆಯಲ್ಲಿ ಆ ಟೈಮಲ್ಲಿ ಕಾರ್ ಪಾರ್ಕಿಂಗ್ ಮಾಡೋಕ್ಕೆ, ಅದು ನೋಡೋಕ್ಕೆ, ಇದು ನೋಡೋಕ್ಕೆ ಸಹಾಯಕ್ಕೆ ಉಂಟು 7-8 ಜನ ಕೆಲಸ ಮಾಡ್ತಾರೆ. ಅಡುಗೆ ಮಾಡೋರು 3-4 ಜನ ಅಡುಗೆ ಮಾಡ್ತಾರೆ. ಅವ್ರದ್ದೆಲ್ಲ ಸ್ಯಾಲ್ರಿ ಕೊಡಬೇಕಲ್ಲ ನಾವು. ಅದರಿಂದ ನೀವು ಕೊಡೋದು 1,000 ರೂಪಾಯಿ, ಅದು ದೊಡ್ಡದಲ್ಲ. ಈಗ ಎಷ್ಟೋ ಜನ ಕೂತ್ಕೊಂಡು 5 ಸ್ಟಾರ್ ಹೋಟ್ಲಲ್ಲಿ ಅಲ್ಲಿ ಇಲ್ಲಿ ಕೂತ್ಕೊಂಡು ಯಾರ್ಯಾರ್ದೋ ಒಂದೊಂದು ಸ್ಟೇಟ್ಮೆಂಟ್ಗಳನ್ನ ತಗೊಂಡು ಬಹುತೇಕ ನಾವು ಏನೇನು ಹೇಳಿದ್ದೀವಿ ಅದನ್ನ ಕೆಲವೆಲ್ಲ ಕೂತ್ಕೊಂಡು ಇವಾಗ ಸ್ಟುಡಿಯೋದೊಳಗಡೆ ರಿಪೀಟ್ ಮಾಡ್ತಾ ಇದ್ದಾರೆ. ಮಾಡಲಿ, ಸಂತೋಷ. ಆದರೆ ನೀವು ಯಾರೇ ಒಂದು ಕೃಷಿಯಲ್ಲಿ ಅವರ ಅನುಭವವನ್ನು ತಗೊಳ್ಬೇಕಾದ್ರೆ ಅವ್ರು ಎಲ್ಲಿ ತೋಟ ಮಾಡಿಸಿದ್ದಾರೆ, ಅವ್ರು ಎಲ್ಲಿ ಮಾಡಿದ್ದಾರೆ, ಅವ್ರ ಹಿನ್ನೆಲೆ ಏನು, ಅದೆಲ್ಲ ತಿಳ್ಕೊಂಡು ನೀವು ಮಾಡಿ. ಯಾರ್ಯಾರ್ದೋ ಮಾತುಗಳಿಗೆ ಮರಳಾಗಿ ತೋಟ ಮಾಡೋಕ್ಕೆ ಹೋಗಬೇಡಿ. ಆಮೇಲೆ ಯಾರನ್ನೂ ನಂಬಿ ಎಲ್ಲೂ ನೀವು ಅಡ್ವಾನ್ಸು ಹಣ ಕೊಡೋಕ್ಕೆ ಹೋಗಬೇಡಿ. ಬೈ ಚಾನ್ಸ್ ಯಾರಾದರೂ ತಮ್ಮಯ್ಯನವ್ರ ಹತ್ರನೇ ನಾನು ಕೆಲಸ ಮಾಡ್ತಾಯಿದ್ದೆ, ನಾನೇ ಅವ್ರ ಹತ್ರ ಇದ್ದೆ, ನನ್ನಿಂದನೇ ಅವ್ರ ತೋಟ ನಡೀತಾ ಇದ್ದೀನಿ ಅಂತ ಕೆಲವ್ರು ಬಂದು ಹೇಳ್ಬೋದು ನಿಮಗೆ. ಆದರೆ ನೀವು ಅದನ್ನ ಪರಿಶೀಲಿಸಿ ಮಾಡಿ. ಮತ್ತು ನೀವು ಯಾರಿಗಾದರೂ ನಮ್ಮ ಹೆಸರು ಹೇಳ್ಕೊಂಡು ಬಂದು ದುಡ್ಡು ಗಿಡ್ಡು ಕೊಟ್ಬಿಟ್ಟಿದ್ರೆ ಅದು ನಾನು ಜವಾಬ್ದಾರಿ ಅಲ್ಲ. ಹಾಗೇನಾದ್ರು ಆದರೆ ನಮಗೆ ಯಾರಾದರೂ ನಿಮ್ದು ಏನಾದ್ರು ಡೌಟ್ಸ್ ಇದ್ದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ, ಅದನ್ನ ನಮ್ಮ ಸಹಾಯಕರು ಯಾರು ನೋಡಿ ನಿಮಗೆ ಉತ್ತರ ಕೊಡ್ತಾರೆ. ಮತ್ತು ಎಲ್ಲ ಕಮೆಂಟ್ಸ್ಗೆ ನಾವು ಉತ್ತರ ಕೊಡೋಕ್ಕಾಗಲ್ಲ, ಯಾರು ಬೇಜಾರು ಮಾಡ್ಕೋಬೇಡಿ. ಇದನ್ನು ನೆನ್ನೆ ಮೊನ್ನೆ ನಾನು ಹೇಳಬೇಕು ಅಂತಿದ್ದೆ, ಹೇಳೋಕ್ಕಾಗಲಿಲ್ಲ. ಹೀಗೆ ಇದು ನಮ್ಮ ಈ ತೋಟದ್ದು. ಈಗ ನೋಡಿ ಇದೆಲ್ಲ ಜಟ್ರೋಪ ಯಾವ ಥರ ಬಂದಿದೆ, ಅದ್ಭುತವಾಗಿ ಬಂದಿದೆ ನೋಡಿ. ಈ ಜಟ್ರೋಪ ಎಲ್ಲ ಭಾಳ ಅದ್ಭುತವಾಗಿ ಬಂದಿದೆ ನೋಡಿ. ಇದೆಲ್ಲ ಯಾವ ಥರ ಇದೆ ಅಂತ ನೋಡಿ. ಇದೆಲ್ಲ ನಡುವಾಗೆಲ್ಲ ವರ್ಮಿಂಗ್ ಕಾಂಪೋಸ್ಟು ನೋಡಿ. ಇದೆಲ್ಲ ಲಾವಂಚ ಎಲ್ಲ ಬರ್ತಾಯಿದೆ. ಆಮೇಲೆ ನಾವು ಇಲ್ಲಿ ಕಸಿ ಮಾಡಿರೋ ಬದನೆ, ಇದು ದೇವಮೂಲೆಯಲ್ಲಿ ಪೂಜೆ ಮಾಡುವಾಗ ನಟ್ಟಂಥ ಇದು ತೆಂಗಿನ ಗಿಡ.
ಆಮೇಲೆ ಇಲ್ಲಿ ಉಳಿದಿದ್ದು ತೆಂಗಿನ ಗಿಡ, ಸ್ವಲ್ಪ ಅಡಿಕೆ ಗಿಡ ಇವೆಲ್ಲ ಇಲ್ಲಿ ಇಟ್ಟಿದ್ದೀವಿ. ಇದು ಕಸಿ ಮಾಡಿರೋಂಥ ಒಂದು ಇದು ಬದನೆ ಗಿಡ, ಇದರಲ್ಲಿ ಬದನೆಕಾಯಿ ನಮಗೆ ಸಿಗ್ತಾ ಇರ್ತದೆ. ಹಾಗೆ ನೋಡಿ ಇಲ್ಲೆಲ್ಲ ಈಗ 40-45 ದಿನದಲ್ಲಿ ಜಟೋಪ ಯಾವ ಹೈಟಲ್ಲಿ ಬಂದಿದೆ ನೋಡಿ, ಹೈಟಲ್ಲಿ ಬಂದಿದೆ. ಭಾಳ ಅದ್ಭುತ ಇದು. ಈ ಥರ ಎಲ್ಲ ಬರಬೇಕಾದ್ರೆ ಅದಕ್ಕೆ ನಾವು ಪ್ಲ್ಯಾನ್ ಪ್ರಕಾರ ಏನೇನು ಮಾಡಬೇಕು, ಯಾವಾಗ ಅಂತ ಮಾಡಿದ್ರೆ ಈ ಥರ ಬರ್ತದೆ. ಇಲ್ಲೆಲ್ಲ ನಾವೀಗ ಲೆಮನ್ ಗ್ರಾಸನ್ನು ಇಲ್ಲಿ ಹಾಕ್ಕೊಂಡಿದ್ದೇವೆ. ಚೆನ್ನಾಗಿ ಬರ್ತಾಯಿದೆ. ಬಹುಶಃ ನಿಮ್ಮೆಲ್ಲರ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ತಿಳ್ಕೊಳ್ತೀನಿ. ಕಮೆಂಟ್ ನಾವು ಯಾವುದು ಗುಡ್ ಕಮೆಂಟು ಬ್ಯಾಡ್ ಕಮೆಂಟ್ ಅನ್ನೋದು ನಮ್ಗೆ ಯಾವುದೂ ಗೊತ್ತಿಲ್ಲ. ಅದರಿಂದ ನಾವು ಎಲ್ಲರೂ ಅವ್ರವ್ರಿಗೆ ಗೊತ್ತಿರೋ ಜ್ಞಾನವನ್ನು ಎಲ್ಲ ಕಡೆ ಉಚಿತವಾಗಿ ಕೊಡ್ತಾ ಇದ್ದಾರೆ. ನಾವು ಅದೇ ರೀತಿ ಉಚಿತವಾಗಿ ಕೊಡ್ತಾ ಇದ್ದೀವಿ. ತರಗತಿಯಲ್ಲಿ ಬಂದು ಕ್ಲಾಸ್ ಮಾಡೋದು, ಆಮೇಲೆ 1 ಎಕರೆ ಖರ್ಚು ಎಷ್ಟು ಬೀಳ್ತದೆ, ಅದೇನು ಬೀಳ್ತದೆ ಅಂತ ಹೇಳಿದ್ರೆ, ನಾವು ನಿನ್ನ ತೋಟ ಮಾಡ್ಕೊಡೋಕೆ ಇರೋದಲ್ಲಪ್ಪ, ನೀನು ಬಂದು ತಿಳ್ಕೊಂಡು ನೀವೇ ತೋಟ ಮಾಡ್ಕೋಬೇಕು. ಯಾರಿಗೆ ಮಾಡ್ಕೊಳಕ್ಕೆ ಸಾಧ್ಯನೇ ಇಲ್ಲ, ಅದ್ರ ಬಗ್ಗೆ ಏನೂ ಜ್ಞಾನ ಇಲ್ಲ ಅನ್ನೋರಿಗೆ ನಾವು ಹೋಗಿ ಸಾಧ್ಯ ಆದರೆ ನಾನೇನು ಎಷ್ಟು ಮಾಡ್ಬೋದು, ಒಂದು ವರ್ಷಕ್ಕೆ 100 ಎಕರೆ ತೋಟ ಮಾಡ್ಬೋದು ಅಷ್ಟೇ. ಅದಕ್ಕಿಂತ ಜಾಸ್ತಿ ನಾನೇನು ಮಾಡೋಕ್ಕಾಗಲ್ಲ. ಅದರಿಂದ ಎಲ್ಲರೂ ಬಂದು ನಮ್ಮ ತೋಟ ಮಾಡ್ಕೊಡ್ಬೇಕಂದ್ರೆ ಅದಾಗೋ ಕೆಲಸ ಅಲ್ಲ. ನೀವು ಬಂದು ತಿಳ್ಕೊಳ್ಳಿ, ಮಾಡಿ. ನಮ್ಮ ಕೈಲಿ ಆದಷ್ಟು ನಾವು ಸಲಹೆ ಸೂಚನೆ ಕೊಡ್ತೀವಿ. ಒಳ್ಳೆಯದಾಗಲಿ. ನಮಸ್ತೆ.